ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 7ನೇ ಪಾಠವಾದ ಪಂಚತಂತ್ರ ಅನ್ನುವಂಥ ಪಾಠವನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ಎಂ ಗೋಪಾಲಕೃಷ್ಣ ಅಡಿಗ ಅಂಥೇಳಿ. ನೀವು ಕೂಡ ವಿಡಿಯೋನ ನೋಡಬೇಕಾದ್ರೆ ಪೇಜ್ ನಂಬರನ್ನು ತೆಗೆದಿರಬೇಕು. ಪೇಜ್ ನಂಬರ್ 45 ಕನ್ನಡ ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇರಬೇಕು. ಹಾಗಾಗಿ ಈ ಪೇಜ್ ನಂಬರ್ 45ರಲ್ಲಿ ಏನಿದೆ ಅನ್ನೋದನ್ನು ನೋಡಿರಿ. ಪಂಚತಂತ್ರ ಅಂದರೆ ಏನು? 5 ತಂತ್ರಗಳು. ಅಂದರೆ ನೀವು ಯಾವುದಾದ್ರೂ ಅಪಾಯದಲ್ಲಿರಬೇಕಾದ್ರೆ ಏನಾದರೂ ಉಪಾಯವನ್ನು ಮಾಡಿ ಅಪಾಯದಿಂದ ಪಾರಾಗಿರ್ತೀರಿ. ಅದನ್ನು ಏನು ಮಾಡ್ತಾರೆ, ಪಂಚತಂತ್ರದಲ್ಲಿ ಹಲವಾರು ಪ್ರಾಣಿಗಳ ಮೂಲಕ ಏನು ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ಹಾಗಾಗಿ ಮೊದಲನೇ ಪ್ಯಾರಾಗ್ರಾಫ್ ನೋಡಿರಿ ವಿದ್ಯಾರ್ಥಿಗಳೇ. ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ 3 ಮಂದಿ ಗಂಡು ಮಕ್ಕಳಿದ್ದರು. ರಾಜಕುಮಾರರು ತಮ್ಮ ವಿದ್ಯಾಭ್ಯಾಸ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲವನ್ನು ಕಳೀತಾ ಇದ್ದರು. ಇದರಿಂದ ರಾಜನಿಗೆ ತುಂಬ ದುಃಖವಾಯಿತು. ಅವರು ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ಪಟ್ಟಕ್ಕೆ ಬರಲು ಅವರಲ್ಲಿ ಒಬ್ಬನೂ ಅರ್ಹನಾಗುವುದಿಲ್ಲ ಎಂದು ರಾಜನಿಗೆ ಗೊತ್ತು ಅನ್ನುವಂಥದ್ದು. ಅಂದರೆ ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ ಏನಾಯಿತು, 3 ಮಂದಿ ಗಂಡು ಮಕ್ಕಳಿದ್ದರು. ಅವ್ರು ಹೆಂಗಿದ್ರು ಅಂದರೆ ಅವರೊಟ್ಟು ವಿದ್ಯಾಭ್ಯಾಸ ಕಡೆಗೆ ಕೊಂಚವೂ ಕೂಡ ಗಮನ ಕೊಡ್ತಿರ್ಲಿಲ್ಲಂತೆ. ತುಂಬ ಸೋಮಾರಿಗಳಾಗಿದ್ದರಂತೆ. ಇದರಿಂದ ರಾಜನಿಗೆ ಏನಾಗಿತ್ತು, ತುಂಬ ದುಃಖ ಆಗುತ್ತೆ. ನೀವು ಕೂಡ ಸರಿಯಾಗಿ ಓದಲಿಲ್ಲ ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗೆ ದುಃಖ ಆಗುತ್ತೆ. ಯಾಕಂದ್ರೆ ಹೇಳ್ರಿ, ನೀವು ಮುಂದೆ ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡುವಂಥವ್ರು ಯಾರು? ನಿಮ್ಮ ತಂದೆ ತಾಯಿಗಳು. ನೀವು ಸರಿಯಾಗಿ ಓದಲಿಲ್ಲ ಅಥವಾ ಸ್ಟಡಿ ಮಾಡಲಿಲ್ಲ ಅಂತಂದರೆ ದುಃಖ ಆಗೋದು ಯಾರಿಗೆ? ಅಪ್ಪ ಅಮ್ಮಗ ಅನ್ನುವಂಥದ್ದು. ಇಲ್ಲಿ ಕೂಡ ರಾಜನಿಗೆ ತುಂಬ ದುಃಖ ಆಗುತ್ತೆ. ಯಾಕಂದರೆ ಮಕ್ಕಳು ಸೋಮಾರಿಗಳಾಗಿದ್ದರು, ವಿದ್ಯಾಭ್ಯಾಸಗಳಿಗೆ ಕೊಂಚ ಕೂಡ ಲಕ್ಷ್ಯ ಕೊಡ್ತಿರಲಿಲ್ಲ ಅಂಥೇಳಿ. ಅವರು ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ಪಟ್ಟಕ್ಕೆ ಬರಲು ಅವರಲ್ಲಿ ಒಬ್ಬನು ಅರ್ಹನಾಗುವುದಿಲ್ಲ ಎಂದು ರಾಜನಿಗೆ ಗೊತ್ತು. ಇದೇ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ಒಬ್ಬನು ಕೂಡ ಪಟ್ಟಕ್ಕೆ ಬರಲು ರಾಜ ಏನು ಪಟ್ಟ ಕಟ್ತಾನಲ್ಲ, ಪಟ್ಟಕ್ಕೆ ಬರಲು ಒಬ್ಬರು ಅರ್ಹರಾಗುವುದಿಲ್ಲ ಎಂದು ರಾಜನಿಗೆ ಗೊತ್ತಿತ್ತು ಅಂಥೇಳಿ. ಅನೇಕ ಅಧ್ಯಾಪಕರನ್ನು ರಾಜ ನೇಮಿಸಿಕೊಂಡ, ಆದರೆ ಎಲ್ಲವೂ ವ್ಯರ್ಥ. ಅಧ್ಯಾಪಕನೊಬ್ಬ ಕಣ್ಣಿಗೆ ಬಿದ್ದರೆ ಸಾಕು, ರಾಜಕುಮಾರ ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳ್ತಾ ಇದ್ರು ಅನ್ನೋದು. ಅಂದರೆ ಅನೇಕ ಅಧ್ಯಾಪಕರನ್ನು ಏನು ಮಾಡ್ತಾನೆ, ರಾಜ ನೇಮಿಸ್ಕೊಳ್ತಾನೆ, ಅಂದರೆ ಶಿಕ್ಷಕರನ್ನು ನೇಮಿಸ್ಕೊಳ್ತಾನೆ, ಆದರೆ ಎಲ್ಲವೂ ವ್ಯರ್ಥ. ಅಧ್ಯಾಪಕನೊಬ್ಬ ಕಣ್ಣಿಗೆ ಬಿದ್ದರೆ ಸಾಕು, ರಾಜಕುಮಾರರು ಏನು ಮಾಡ್ತಾಯಿದ್ರು, ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳ್ತಾ ಇದ್ರು ಅಂಥೇಳಿ. ಕಾಲ ಕಳೆಯುತ್ತಾ ಬಂತು, ರಾಜನ ನಿರಾಶೆ ಹೆಚ್ಚುತ್ತಾ ಹೋಯಿತು. ಕೊನೆಗೆ ರಾಜ ತನ್ನ ದೇಶದ ಎಲ್ಲ ವಿದ್ವಾಂಸರನ್ನ ಕರೆಯಿಸಿ ಒಂದು ಸಭೆಯನ್ನು ಏರ್ಪಡಿಸಿ ಅವರಿಗೆ ತಮ್ಮ ಸಮಸ್ಯೆಯನ್ನು ವಿವರವಾಗಿ ಹೇಳಿದ. ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿರಾ ಎಂದು ಪ್ರಶ್ನಿಸ್ತಾನ ಅಂಥೇಳಿ. ಅಂದರೆ ಮಕ್ಕಳು ಈ ರೀತಿ ಸಮಯವನ್ನು ವ್ಯರ್ಥ ಮಾಡೋದು ರಾಜನಿಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನ ಅಂತಂದರೆ ಎಲ್ಲ ರಾಜ್ಯದ ತನ್ನ ದೇಶದ ಎಲ್ಲ ವಿದ್ವಾಂಸರನ್ನು ಏನು ಮಾಡ್ತಾನೆ, ಕರೆಸಿ ಒಂದು ಸಭೆಯನ್ನು ಏರ್ಪಡಿಸ್ತಾನೆ. ಅವರಿಗೆ ತನ್ನ ಸಮಸ್ಯೆಯನ್ನು ವಿವರವಾಗಿ ಹೇಳ್ತಾನೆ. ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿಲ್ಲ ಅಂದು ಕ್ವಶನ್ ಕೂಡ ಕೇಳ್ತಾನೆ. ಅಂದರೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಯಾರಾದರೂ ನನಗೆ ಸಹಾಯ ಮಾಡಲಿಕ್ಕೆ ಆಗುತ್ತೇನೋ, ನನ್ನ ಪ್ರಶ್ನೆ ಈ ಥರ ಇದೆ ಅಂಥೇಳಿ. ಆವಾಗ ಏನು ಹೇಳ್ತಾರೆ ನೋಡ್ರಿ ವಿದ್ವಾಂಸರು. ಬಹಳ ಹೊತ್ತಿನವರೆಗೆ ಯಾರೂ ಉತ್ತರ ಕೊಡಲಿಲ್ಲ. ಕೊನೆಗೆ ಅಲ್ಲೊಬ್ಬ ಎದ್ದು ನಿಂತು, ಮಹಾರಾಜರೇ, ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ನನ್ನ ಕೈಗೆ ಕೊಟ್ಟರೆ, ಅಂದರೆ ಒಪ್ಪಿಸಿದರೆ ಕೈಲಾದ್ದನ್ನು ಮಾಡ್ತೇನೆ ಎಂದ. ಒಬ್ಬ ಎದ್ದು ನಿಂತು ಏನು ಮಾಡ್ತಾನೆ, ಮಹಾರಾಜರೇ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂಥೇಳಿ ಅವನು ಹೇಳ್ತಾನೆ ಅಂಥೇಳಿ. ಆ ವಿದ್ವಾಂಸನು ವಿಷ್ಣು ಶರ್ಮ. ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ. ಅಂಥ ಮನುಷ್ಯ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂಬ ರಾಜನಿಗೆ ತುಂಬ ಸಂತೋಷವಾಯಿತು. ಆ ವಿದ್ವಾಂಸ ಬೇರೆ ಯಾರೂ ಅಲ್ಲ, ವಿಷ್ಣು ಶರ್ಮ ಅಂಥೇಳಿ. ಅವರು ಕೂಡ ವಿದ್ವಾಂಸನೇ. ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ. ಅಂತ ಮನುಷ್ಯ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ತುಂಬ ಸಂತೋಷ ಆಗುತ್ತೆ ಅನ್ನುವಂಥದ್ದು. ಮುಂದೆ ಏನಾಗುತ್ತೆ, ಮುಂದೆ ಈಗ ಇಷ್ಟಂತೂ ವಿಷ್ಣು ಶರ್ಮ ಏನು ಮಾಡ್ತಾನೆ, ಪಾಠ ಹೇಳಲಿಕ್ಕೆ ಒಪ್ಕೊತಾನೆ. ಮುಂದೆ ಏನಾಯಿತು ನೋಡ್ರಿ. ರಾಜನ ಅರಮನೆ ಬಹಳ ದೊಡ್ಡದು. ಅದರ ಸುತ್ತ ಎತ್ತರವಾದ ಮರಗಳಿದ್ದವು, ಉದ್ದವಾಗಿಯೂ ತುಂಬ ಅಗಲವಾಗಿಯೂ ಇದ್ದವು. ಮೇಲ್ಛಾವಣಿ ಕೆಲವು ಭಾಗಗಳ ಮೇಲೆ ಆ ಮರಗಳು ನೆರಳು ಚೆಲ್ಲುತ್ತಿದ್ದವು. ವಿಷ್ಣು ಶರ್ಮ ಚಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಗೆ ರಾಜಕುಮಾರನ ಕರೆದುಕೊಂಡು ಹೋದ. ಅಲ್ಲಿ ತನ್ನ ಮುಂದೆ ಅವರನ್ನು ಕುಳ್ಳರಿಸಿಕೊಂಡು ತಾನು ಕುಳಿತ. ನೋಡ್ರಿ, ಮುಂದೆ ಏನು ಮಾಡ್ತಾನೆ ವಿಷ್ಣು ಶರ್ಮ, ರಾಜನ ಅರಮನೆ ಬಹಳ ದೊಡ್ಡದಿತ್ತು. ರಾಜ ಮೊದಲೇ ಅರಮನೆ ದೊಡ್ಡದಿತ್ತು. ಅದರ ಸುತ್ತ ಎತ್ತರವಾದ ಮರಗಳಿದ್ವು, ಉದ್ದವಾಗಿ ತುಂಬ ಅಗಲವಾಗಿದ್ವು ಅವು ಮರಗಳು ಅಂಥೇಳಿ. ಮೇಲ್ಛಾವಣಿ ಕೆಲವು ಭಾಗಗಳ ಮೇಲೆ ಈ ಮರಗಳು ನೆರಳನ್ನು ಚೆಲ್ಲಿದ್ವು ಅನ್ನೋದು. ಅಂದರೆ ಟೆರಸ್ ಮೇಲೆ ನೋಡ್ರಿ, ಕೆಲವೊಂದು ನಿಮ್ಮ ಮನೆ ಮುಂದೆ ಮರಗಳಿದ್ದರೆ ಟೆರಸ್ ಮೇಲೆ ನೆರಳು ಬಂದಿರ್ತದೆ, ಹಂಗೆ ನೆರಳು ಬಂದಿತ್ತು. ವಿಷ್ಣು ಶರ್ಮ ಚಾವಣಿಯ ಮೇಲಿನ ಒಂದು ಏಕಾಂತದ ಮೂಲೆಗೆ ಕರೆದುಕೊಂಡು ಹೋಗಿ, ಅಂದರೆ ಟೆರಸ್ ಮೇಲೆ ಹೋಗಿ ಕುತ್ಕೊಂಡು ಒಂದು ಮೂಲೆ ಕರ್ಕೊಂಡು ಹೋಗಿ ಆ ರಾಜ್ಕುಮಾರನ್ನು ಏನು ಮಾಡ್ತಾನೆ, ಕರೆದುಕೊಂಡು ಹೋದ. ಅಲ್ಲಿ ತನ್ನ ಮುಂದೆ ಅವರನ್ನು ಕುಳ್ಳರಿಸಿಕೊಂಡು ತಾನು ಕುಳಿತ. ವಿದ್ಯಾಭ್ಯಾಸವನ್ನು ದ್ವೇಷಿಸಿದಂತಹ ರಾಜಕುಮಾರರಿಗೆ ಮೊದಲು ಇದರಿಂದ ಏನೂ ಸಂತೋಷವಾಗಲಿಲ್ಲ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಈ ಸ್ಥಳವನ್ನು ಬಿಟ್ಟು ಏಳಲು ಅವರಿಗೆ ಬೇಡವೆನಿಸ್ತು. ವಿಷ್ಣು ಶರ್ಮ ವಿದ್ಯಾಭ್ಯಾಸ ರೀತಿ ಅಪೂರ್ವ. ಅಂದರೆ ವಿಷ್ಣು ಶರ್ಮ ಏನು ಮಾಡಿದ, ಒಂದು ಟೆರಸ್ಸಿನ ಮೂಲೆಯೊಳಗೆ ಕರ್ಕೊಂಡೋಗಿ ಕುತ್ಕೊಂಡು ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ.
ಹೆಂಗೆ ವಿಶ್ವೇಶ್ವರಯ್ಯನ ವಿದ್ಯಾಭ್ಯಾಸದ ರೀತಿಯೇ ಅಪೂರ್ವ. ಮೊದಲು ಅವ್ರಿಗೆ ಇಷ್ಟ ಆಗಲಿಲ್ಲ ರಾಜ್ಕುಮಾರರಿಗೆ. ಆದರೆ ಆಮೇಲೆ ಏನಾಯಿತು, ಆ ಸ್ಥಳವನ್ನು ಬಿಟ್ಟು ಹೋಗೋಕ್ಕೆ ಅವ್ರು ಕೂಡ ಮನಸ್ಸಾಗಲಿಲ್ಲ ಅನ್ನುವಂಥದ್ದು. ಅವರು ಹೀಗೆ ಅವನು ಹೀಗೆ ಆರಂಭಿಸಿದ. ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ. ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದಂತಹ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡಿತಾ ಇದ್ದು. ಕತೆ ಸ್ಟಾರ್ಟ್ ಮಾಡಿದ್ರು ವಿಷ್ಣು ಶರ್ಮಾ. ನೋಡ್ರಿ, ಎಷ್ಟೋ ಸಲ ನಾವು ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಪಾಠವನ್ನು ಸ್ಟಾರ್ಟ್ ಮಾಡಲ್ಲ, ಪಾಠವನ್ನು ಹೇಳೋದಿಲ್ಲ. ನಾವೇನು ಮಾಡ್ತೀವಿ, ಮೊದಲು ಪೂರ್ವ ಪೀಠಿಕೆ ಹಾಕ್ತೀವಿ. ಅಂದರೆ ಏನು, ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಕಥೆಯನ್ನು ಹೇಳಿ ಅಥವಾ ಏನಾದರೂ ವಿವರಿಸಿ ಮುಂದೆ ಹೋಗಿರ್ತೀವಿ. ಇವನು ಕೂಡ ಏನು ಮಾಡಿದ, ಪಾಠವನ್ನು ಹೇಳುವ ಬದಲು ಕಥೆಯನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ವಿಷ್ಣು ಶರ್ಮಾ. ಅಂದರೆ ಕಥೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ, ಬಾಲಕರಿಂದ ಹಿಡಿದು ಮುದುಕರವರೆಗೂ ಕೂಡ ಕಥೆ ಅಂದರೆ ತುಂಬ ಇಷ್ಟ ಆಗ್ತವೆ. ಇವರು ಕೂಡ ಕಥೆ ತುಂಬ ಇಷ್ಟ ಆಯಿತು ರಾಜ್ಕುಮಾರ್ಗೆ ಅಂಥೇಳಿ. ಹೀಗೆ ಅವನು ಕಥೆಗಳನ್ನು ಹೇಳುತ್ತಾ ಹೋದ. ಅವೆಲ್ಲ ಮೃಗ ಪಕ್ಷಿಗಳನ್ನು ಕುರಿತ ಕಥೆಗಳು. ಆದರೆ ನಿಜವಾಗಿಯೂ ಅವು ನಮ್ಮ ಬಗ್ಗೆ ಇರುವಂಥವುಗಳು. ಮನುಷ್ಯನ ಬೇರೆ ಬೇರೆ ಸಮಸ್ಯೆಗಳನ್ನು, ಅವುಗಳ ಪರಿಹಾರಗಳನ್ನು ಕೂಡ ಕುರಿತ ಕಥನಗಳು ಅಂಥೇಳಿ. ಅಂದರೆ ಅವು ಕಥೆಗಳು ಹೆಂಗಿದ್ವು ಅಂತಂದರೆ, ಮೃಗ ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟದ್ದು. ಮತ್ತು ಮೃಗ ಅಂದರೆ ಏನು, ವೈಲ್ಡ್ ಎನಿಮಲ್ಸ್ ಇರ್ತಾವಲ್ಲ ಅವುಗಳಿಗೆ ಮತ್ತು ಪಕ್ಷಿಗಳಿಗೆ ಕುರಿತಂಥ ಕಥೆಗಳು ಅಂಥೇಳಿ. ಅವುಗಳ ಪ್ರಾಣಿಗಳ ಮೂಲಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಕಥೆಗಳು ಅದರಲ್ಲಿ ಇದ್ದವು ಅನ್ನುವಂಥದ್ದು. ಆದರ್ಶ ಸ್ನೇಹಿತ ಯಾರು, ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ, ನಮಗೆ ವಿನಾಶ ತರಬಲ್ಲ ಆಸೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ಒಳ್ಳೆಯರಾಗಿದ್ದು ಜಾಗರೂಕರಾಗಿರುವುದರಿಂದ ಉದಾತ್ತನಾಗಿದ್ದು ಚತುರನಾಗಿರುವುದರಿಂದ ಲಾಭವಿದೆಯೇ ಎಂಬುದನ್ನು ಈ ಕಥೆಗಳು ತೋರಿಸಿಕೊಡುತ್ತವೆ. ವಿಷ್ಣು ಶರ್ಮನ ಜೊತೆಗೆ ಕುಳಿತಿದ್ದರಿಂದ ಹುಡುಗರು ತಿಳುವಳಿಕೆಯನ್ನು, ವ್ಯವಹಾರ ಜ್ಞಾನವನ್ನು ಪಡೆದರು ಅನ್ನುವಂಥದ್ದು. ಅಂದರೆ ಇಲ್ಲಿ ಆ ಕಥೆಯನ್ನು ಹೇಳ್ತಾ ಇದ್ದನಲ್ಲ ವಿಷ್ಣು ಶರ್ಮಾ, ಅದರಲ್ಲಿ ಏನೇನಿದ್ವು ಅಂದರೆ, ಆದರ್ಶ ಸ್ನೇಹಿತ ಯಾರು, ಒಬ್ಬ ಒಳ್ಳೆ ಗುಡ್ ಫ್ರೆಂಡ್ ಯಾರು, ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ. ನೋಡ್ರಿ, ಗೆಳೆತನ ಅಂದರೆ ಒಂದು 2 ತಿಂಗಳ 3 ತಿಂಗಳ ಫ್ರೆಂಡ್ಶಿಪ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಮಂತೆ ಅದೇನಾಗುತ್ತೆ, ಫ್ರೆಂಡ್ಶಿಪ್ ಕಟ್ಟಾಗಿರುತ್ತೆ. ನಮಗೆ ವಿನಾಶ ತರಬಲ್ಲ ಆಸೆಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ನಮಗೆ ಅಪಾಯ ಮಾಡ್ತಕ್ಕಂಥ ಆಸೆಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಒಳ್ಳೆಯನಾಗಿದ್ದು ಜಾಗರೂಕನಾಗಿರುವುದರಿಂದ, ಉದಾತ್ತನಾಗಿದ್ದು ಚತುರನಾಗಿರುವುದರಿಂದ ಲಾಭವಿದೆ ಎಂಬುದನ್ನು ಈ ಕಥೆಗಳು ಏನು ಮಾಡ್ತಾವು, ತೋರಿಸಿಕೊಡ್ತಾವು ಅನ್ನುವಂಥದ್ದು. ವಿಷ್ಣು ಶರ್ಮನ ಜೊತೆಗೆ ಕುಳಿತಿದ್ದರಿಂದ ಹುಡುಗರು ತಿಳುವಳಿಕೆಯನ್ನು, ವ್ಯವಹಾರ ಜ್ಞಾನವನ್ನು ಪಡ್ಕೊಂಡ್ರು ಅನ್ನುವಂಥದ್ದು. ಮುಂದೆ ನೋಡ್ರಿ, ಪಂಚತಂತ್ರದ ಕಥೆಗಳನ್ನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಮತ್ತೆ ಮತ್ತೆ ಹೇಳಲಾಗಿದೆ. ನೀವು ಕೂಡ ಈ ಕಥೆಗಳಲ್ಲಿ ಬೇಕಾದಷ್ಟು ಕಥೆಗಳನ್ನು ಓದಿರಬೇಕು. ಆದರೆ ಕೆಲವು ಕಥೆಗಳು ಎಷ್ಟು ಜನಪ್ರಿಯವಾಗಿಲ್ಲದೆ ಇದ್ದರೂ ಕಥಾಲೇಖನದಲ್ಲಿ ಅವು ರತ್ನಗಳಂತೆ ಇವೆ. ನೋಡ್ರಿ, ಈ ಪಂಚತಂತ್ರ ಕಥೆಗಳನ್ನು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೂಪದಲ್ಲಿ ಹೇಳಲಾಗಿದೆ ಅಂಥೇಳಿ. ಅಂದರೆ ಇದು ಅನುವಾದ ಮಾಡ್ಕೊತ ಹೋಗಿದ್ದಾರೆ, ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅನ್ನುವಂಥದ್ದು. ನೀವು ಕೂಡ ಈ ಕಥೆಯನ್ನು ಬೇಕಾದಷ್ಟು ಕಥೆಗಳನ್ನ ಕೇಳಿರಬಹುದು. ಆದರೆ ಕೆಲವು ಕಥೆಗಳು ಅಷ್ಟು ಜನಪ್ರಿಯವಾಗಿಲ್ಲದೇ ಇದ್ದರೂ ಕಥಾಲೇಖನದಲ್ಲಿ ಅವು ರತ್ನಗಳಂತೆ ಇವೆ ಅನ್ನುವಂಥದ್ದು. ಅಂದ್ರೇನು, ಅವು ನೀವು ಕೇಳಿಲ್ಲಂದ್ರೂ ಕೂಡ ಕಥಾ ಲೋಕದಲ್ಲಿ ಅವು ರತ್ನ ಇದ್ದಂಗೆ ಅನ್ನುವಂಥದ್ದು. ಉದಾಹರಣೆಗೆ ಮಾತನಾಡುವ ಗುಹೆ ಇರ್ಬೋದು ಎಂಬ ಕಥೆಯನ್ನು ತೆಗೆದುಕೊಳ್ಳಬಹುದು. ಅಂದರೆ ಮಾತನಾಡುವ ಗುಹೆ ಅನ್ನುವಂಥ ಒಂದು ಕಥೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಅದ್ರ ಬಗ್ಗೆ ಇವರು ಏನು ಮಾಡ್ತಾರೆ, ಲೇಖಕರು ಹೇಳ್ತಾ ಹೋಗ್ತಾರೆ ಅಂಥೇಳಿ. ಮಾತನಾಡುವ ಗುಹೆ ಎಂಬ ಕಥೆಯನ್ನು ತೆಗೆದುಕೊಳ್ಳಬಹುದು. ಇದು ತುಂಬ ರಸಭರಿತವಾದ ಕಥೆಯಾಗಿರುವುದು ಮಾತ್ರವಲ್ಲದೆ ಪ್ರತಿಯೊಬ್ಬರು ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದಿದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ಪಾಠವನ್ನು ಕಲಿಸುತ್ತೆ ಅನ್ನುವಂಥದ್ದು. ಅಂದ್ರೆ ಏನು, ಇಲ್ಲ ಲೇಖಕರು ಏನು ಮಾಡ್ತಾರೆ, ಒಂದು ಕಥೆಯನ್ನು ಎಕ್ಸಾಂಪಲ್ ಆಗಿ ಕೊಡ್ತಾರೆ ನಿಮಗೆ. ಯಾವ ಕಥೆ ಅಂತಂದರೆ ಮಾತನಾಡುವ ಗುಹೆ ಅನ್ನುವಂಥದ್ದು. ಈ ಕಥೆಯಲ್ಲಿ ಏನಿದೆ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎಷ್ಟು ಜಾಗೃತಿಯಿಂದ ಇರಬೇಕು, ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಈ ಕಥೆಯ ಮೂಲಕ ಹೇಳ್ತಾರೆ ಅನ್ನುವಂಥದ್ದು. ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ಪಾಠವನ್ನು ಈ ಮಾತನಾಡುವ ಗುಹೆ ಏನು ಮಾಡುತ್ತೆ, ಕಲಿಸ್ಕೊಡುತ್ತೆ ಅನ್ನುವಂಥದ್ದು. ಆ ಕಥೆನ ಸ್ಟಾರ್ಟ್ ಮಾಡ್ತಾರೆ ಲೇಖಕರು. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು. ನೋಡ್ರಿ, ಒಂದು ಕಥೆಗಳು ಸ್ಟಾರ್ಟ್ ಆಗೋದೇ ಹೀಗೆ, ಒಂದಾನೊಂದು ಕಾಲ, ಒಂದು ಊರಿನಲ್ಲಿ, ಒಂದು ನಗರದಲ್ಲಿ ಅಂತ ಹೇಳಿ. ಇಲ್ಲೇನು ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಏನಿತ್ತು, ಒಂದು ನರಿ ಇತ್ತು ಅಂಥೇಳಿ. ನಿರ್ಜನವಾದ ಪ್ರದೇಶದಲ್ಲಿದ್ದಂಥ ಗುಹೆಯೊಂದರಲ್ಲಿ ಅದರ ವಾಸ. ಒಂದು ದಿನ ನರಿ ಅಲ್ಲಿ ಇಲ್ಲದೇ ಇದ್ದಾಗ ಹಸಿವೆಯಿಂದ ಕಂಗಾಲಾಗಿದ್ದಂಥ ಸಿಂಹವೊಂದು ಅಲ್ಲಿಗೆ ಬಂತು. ಗುಹೆಯನ್ನು ಹೊಕ್ಕು ಆ ಸಿಂಹ ಸುತ್ತಲೂ ಮೂಸಿ ನೋಡಿತು. ಅದು ನರಿಯ ವಾಸಸ್ಥಳ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ಸಿಂಹ ಭಾವಿಸ್ತು ಅಂಥೇಳಿ. ನೋಡ್ರಿ, ಒಂದಾನೊಂದು ಕಾಲದಲ್ಲಿ ಏನಿತ್ತು, ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು. ಅದು ನಿರ್ಜನ ಅಂದ್ರೆ ಜನರು ಅಡ್ಡಾಡದೇ ಇರುವಂಥ ಪ್ರದೇಶ. ಆ ಪ್ರದೇಶದಲ್ಲಿದ್ದ ಗುಹೆಯೊಂದರಲ್ಲಿ ಅದರ ವಾಸ ಇತ್ತು. ಯಾವುದು ವಾಸ? ನರಿಯ ವಾಸ. ಅಂದ್ರೇನು, ಯಾರೂ ಜನ ಇರಲಾರ್ದಂಥ ಗುಹೆಯಲ್ಲಿ ಏನು ಮಾಡ್ತಾ ಇತ್ತು, ನರಿ ವಾಸ ಮಾಡ್ತಾ ಇತ್ತು. ಒಂದು ದಿನ ನರಿ ಅಲ್ಲಿ ಇಲ್ಲದೇ ಇದ್ದಾಗ ಹಸಿವೆಯಿಂದ ಕಂಗಾಲಾಗಿದ್ದ ಸಿಂಹ ಏನು ಮಾಡುತ್ತಾ ಅಲ್ಲಿಗೆ ಬರುತ್ತೆ. ಅಲ್ಲಿ ಬಂದಾದಮೇಲೆ ಗುಹೆಯನ್ನು ಹೊಕ್ಕು ಆ ಸಿಂಹ ಸುತ್ತಲೂ ಮೂಸಿ ನೋಡಿತು.
ಅದು ಏಕೆ ಮೂಸು ನೋಡ್ತು, ಇದು ಯಾರ್ದು ಗುಹೆ ಅನ್ನುವಂಥದ್ದು ತಿಳ್ಕೊಳ್ಲಿಕ್ಕೆ ಮೂಸು ನೋಡ್ತು ಅಂಥೇಳಿ. ಅದು ನರಿಯ ವಾಸಸ್ಥಳ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ಸಿಂಹ ಭಾವಿಸ್ತು. ಆಹಾರ ಹುಡುಕಿಕೊಂಡು ನಾನು ಅಲಿಯುವುದು ಏಕೆ, ಇಲ್ಲೇ ಕೊಂಚ ಒರಗಿಕೊಂಡು ವಿಶ್ರಾಂತಿ ಪಡೆದುಕೊಳ್ಳುತ್ತೇನೆ. ನರಿ ಹಿಂತಿರುಗಿ ಬಂದಾಗ ನನಗೆ ಸವಿಯೂಟ ಸಿಕ್ಕಿದೆ ಅನ್ನುವಂಥದ್ದು. ಅಂತ ಏನು ಮಾಡ್ತದೋ, ಯಾಕೆ ನಾ ಅಲ್ಲಿ ಆಹಾರವನ್ನು ಹುಡುಕೊಂಡು ಅಡ್ಡಾಡಬೇಕು, ನಾನು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡ್ಬಿಟ್ರೆ ಈ ಗುಹೆಯಲ್ಲಿ ಮತ್ತೆ ತನ್ನ ವಾಸಸ್ಥಳಕ್ಕೆ ನರಿ ಬರುತ್ತೆ, ಅವಾಗ ನಾನು ಊಟ ಮಾಡಬಹುದು, ಸವಿ ಊಟವನ್ನು ಮಾಡಬಹುದಲ್ಲ ಅಂತ ಸಿಂಹ ಒಂದು ಯೋಚನೆ ಮಾಡಿ ಆ ಗುಹೆಯಲ್ಲಿ ಮಲ್ಕೊಳುತ್ತೆ. ಮುಂದೆ ನೋಡ್ರಿ, ಮುಸ್ಸಂಜೆ ಹೊತ್ತಿಗೆ ನರಿ ಮನೆಗೆ ಮರಳಿ ಬಂತು. ಗುಹೆಯನ್ನು ಪ್ರವೇಶಿಸಬೇಕು ಎನ್ನುವಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆ ಗುರುತುಗಳು ಕಂಡು ಅದರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು ಅಂಥೇಳಿ. ಅಂದರೆ ಮುಸ್ಸಂಜೆ ಹೊತ್ತಿಗೆ ನರಿ ಏನಾಗ್ತದೆ, ವಾಪಸ್ ಆಗ್ತದೆ. ಅದರ ಗುಹೆಯ ಪ್ರವೇಶ ದ್ವಾರದಲ್ಲಿ ಏನಾಯಿತು, ಸಿಂಹದ ಹೆಜ್ಜೆ ಇರಬೇಕನ್ನುವಂಥ ರೀತಿಯಲ್ಲಿ ಗುರುತುಗಳಿದ್ವು. ಇದನ್ನು ನೋಡಿದ ತಕ್ಷಣ ನರಿಗೆ ಅದರ ಹೃದಯ ಜೋರಾಗಿ ಬಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತು. ಅನಂತರ ಅದು ಧೈರ್ಯ ತಂದುಕೊಂಡು ಗಟ್ಟಿಯಾಗಿ ಕೂಗಿ ಹೇಳ್ತು, ಎಲೆ ಮಾತನಾಡುವ ಗುಹೆ, ನಿನಗೇನಾಗಿದೆ? ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ. ಆದರೆ ಈ ದಿನ ನೀನು ಮೌನ, ನಾನು ಒಳಗೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೆ ಅಂತ ಕೇಳ್ತಿದ್ದೆ. ಅಂದರೆ ಏನು ಮಾಡುತ್ತೆ, ನರಿ ಒಂದು ಉಪಾಯ ಮಾಡುತ್ತೆ. ಏನು ಉಪಾಯ ಅಂತಂದರೆ, ಇಲ್ಲಿ ಒಳಗೇನಿದೆ, ಸಿಂಹ ಐತಿ, ಈ ಸಿಂಹನ ಹೆಂಗಾರು ಮಾಡಿ ನಾನು ಮಾತಾಡಿಸ್ಬೇಕಲ್ಲ ಅಂಥೇಳಿ ಒಂದು ಉಪಾಯ ಮಾಡಿ, ಇದು ಒಂದು ಎಲೆ ಮಾತನಾಡುವ ಗುಹೆ, ನಾನು ಗುಹೆ ಒಳಗೆ ಹೋಗ್ಬೇಕಾದ್ರೆ ನೀನು ಮಾತನಾಡ್ತಾ ಇದ್ದಲ್ಲ, ಇವತ್ತು ನಿನಗೇನಾಗೈತಿ? ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನೇನು ಮಾಡ್ತಿದ್ದನ್ನ ಸ್ವಾಗತವನ್ನು ಕೋರ್ತಾ ಇದ್ದೆ, ನರಿಯೇ ದಯ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಆದರೆ ಇವತ್ತಾಕೆ ನಾನು ಕರಿತಾ ಇಲ್ಲ ನೀನು ಅಂಥೇಳಿ ಏನು ಮಾಡುತ್ತೆ, ಗುಹೆಯನ್ನು ನರಿ ಮಾತನಾಡಿಸುತ್ತೆ. ಅವಾಗ ಏನು ಮಾಡುತ್ತೆ, ಈ ದಿನ ನೀನು ಏಕೆ ಮೌನ, ನಾನು ಒಳಗೆ ಬರಬಾರದು ಎಂದು ನಿನ್ನ ಇಷ್ಟ ಅಂಥೇಳಿ ಎಂದು ನಾನು ನಂಬಲೇನ ಅಂಥೇಳಿ ನರಿ ಗುಹೆಗೆ ಕೇಳುತ್ತೆ. ಅವಾಗ ಸಿಂಹ ಏನು ಯೋಚನೆ ಮಾಡುತ್ತೆ, ಒಳಗಿದ್ದು ಸಿಂಹ ತನ್ನಷ್ಟಕ್ಕೆ ಹೀಗೆ ಯೋಚಿಸಿತು, ನಾನು ಇಲ್ಲಿ ಇರುವುದರಿಂದ ಈ ಗುಹೆಗೆ ಹೆದರಿಕೆ ಆಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆ ಕಾರಣದಿಂದಲೇ ಅದು ನರಿಯನ್ನು ಸ್ವಾಗತಿಸುತ್ತಿಲ್ಲ. ನಾ ಇಲ್ಲಿರೋದ್ರಿಂದ ಈ ಗುಹೆಗೆ ಏನಾಗಿದೆ, ಭಯ ಆಗೈತಿ, ಹಾಗಾಗಿ ಈ ನರಿಯನ್ನು ಈ ಗುಹೆ ಸ್ವಾಗತ ಮಾಡ್ತಿಲ್ಲ ಅಂಥೇಳಿ ಏನು ಮಾಡಿಬಿಡುತ್ತಿದ್ದು, ಹುಲಿ ಏನು ಮಾಡುತ್ತೆ ನೋಡ್ರಿ, ಹೀಗೆ ತನ್ನಷ್ಟಕ್ಕೆ ಹೀಗೆ ಯೋಚಿಸಿತು, ನಾನು ಇಲ್ಲೇ ಇರುವುದರಿಂದ ಈ ಗುಹೆಗೆ ಹೆದರಿಕೆ ಆಗಿದೆ ಎನ್ನುವಷ್ಟರಲ್ಲಿ ಸಂದೇಹವಿಲ್ಲ, ಈ ಕಾರಣದಲ್ಲಿ ಅದು ನರಿಯನ್ನು ಸ್ವಾಗತಿಸ್ತಿಲ್ಲ ಅಂತ ಯೋಚನೆ ಮಾಡುತ್ತೆ. ಹೀಗೆಂದು ಸಿಂಹ ಜೋರಾಗಿ ಗರ್ಜಿಸಿ ಹೇಳಿತು, ರಾಯರೇ ಬರಬೇಕು. ಸಿಂಹನ ಏನು ಮಾಡುತ್ತೆ, ಸ್ವಾಗತ ಮಾಡುತ್ತೆ. ರಾಯರೇ ಬರಬೇಕು ಅಂಥೇಳಿ ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಪಲಾಯನ ಮಾಡುತ್ತಾ ನರಿ ಉಳೆ ಹೇಳಿತು, ಪ್ರಿಯ ಗುಹೆಯೇ, ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸಿದ್ದೇನೆ. ನೋಡು, ನರಿ ಓಡ್ತಾ ಹೇಳ್ತು, ಜೀವ ಉಳಿತಿಲ್ಲ ನರಿದು, ಹಾಗಾಗಿ ಓಡ್ತಾ ಏನು ಹೇಳ್ತು ಅಂದರೆ, ಪ್ರಿಯ ಗುಹೆಯೇ, ನಿನ್ನನ್ನು ನಾನು ಏನು ಮಾಡ್ತೀನಿ, ತ್ಯಜಿಸ್ತೀನಿ, ನೀನು ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಕ್ಷಮಿಸಿಬಿಡು ಅಂತ ಹೇಳ್ತಾರೆ. ಹೋಗಲು ನಾನು ನಿಶ್ಚಯಿಸಿದ್ದೇನೆ, ನಾನು ಏನು ಮಾಡಿದ್ದೀನಿ, ನಿರ್ಧಾರ ತೆಗೆದುಕೊಂಡಿದ್ದೀನಿ. ತನ್ನಕ್ಕೆ ತಾನು ಒಳಗೆ ನಗುತ್ತಾ ನರಿ ಹೀಗೆ ಅಂದುಕೊಂಡಿತು, ಮಾತನಾಡುವ ಗುಹೆ ಅಲ್ವಾ, ಇಂಥ ಸಂಗತಿಯನ್ನು ಕೇಳೇ ಇಲ್ಲ, ದೇವರೇ ದಯೆ ಬಚಾವಾದೆ. ನೋಡ್ರಿ, ತನ್ನಷ್ಟಕ್ಕೆ ತಾನು ಒಳಗೆ ಏನು ಮಾಡ್ತು, ನರಿ ನಗ್ತಾ ಇತ್ತು. ನರಿ ನಕ್ಕು ಹೀಗೆ ಅಂದ್ಕೊಳ್ತು, ಏನು ಅಂದ್ಕೊಂತಂದ್ರೆ, ಮಾತನಾಡುವ ಗುಹೆ ಅಲ್ವಾ, ಇಂಥ ಸಂಗತಿಯನ್ನೇ ಕೇಳೇ ಇಲ್ಲ, ದೇವರೇ ದೇವರ ದಯೆ ಬಚವಾದೆ. ನಾನು ಮಾತನಾಡುವ ಗುಹೆಯನ್ನು ನೋಡೇ ಇಲ್ಲ, ದೇವರ ದಯೆಯಿಂದ ನಾನು ಏನಾದೆ, ಬಚವಾದೆ ಅಂತ ಹೇಳಿ ಏನು ಮಾಡುತ್ತೆ, ನರಿ ಸಿಂಹ ಕೈಯಿಂದ ತಪ್ಪಿಸ್ಕೊಳ್ಳುತ್ತೆ ಅನ್ನುವಂಥದ್ದು. ನೋಡ್ರಿ, ಯಾವುದಾದ್ರೂ ಅಪಾಯ ಬಂದಾಗ ನೀವು ಯೋಚನೆ ಮಾಡಿ ಉಪಾಯವನ್ನು ಹುಡುಕ್ಬೇಕು, ಅದ್ರ ಬದಲು ಅಪಾಯಕ್ಕೆ ಸಿಕ್ಕಾಕೋಬಾರ್ದು ಅಂತ ಹೇಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳ ಪಾಠ ತುಂಬ ಸರಳವಾಗೈತಿ. ನೀವು 1-2 ಸಲ ಓದ್ರಿ, ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.